ಸಂಸತ್ನಲ್ಲಿ ಉಗ್ರರ ಕರಾಳ ಸಂಚಿನ ಒಂದೊಂದೇ ಸತ್ಯ ಬೆಳಕಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಅದರ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮನೋರಂಜನ್ ಟ್ರಾವೆಲ್ ಹಿಸ್ಟ್ರಿ ಆತರ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಆಗಾಗ ವಿದೇಶಕ್ಕೆ ಹೋಗಿ ಬರ್ತಾ ಇದ್ದ ಮನೋರಂಜನ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ವಿದೇಶಕ್ಕೆ ಹೋಗೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ಕಾಡ್ತಾ ಇರೋದು, ಇವರಿಗೆಲ್ಲ ದುಡ್ಡು ಎಲ್ಲಿಂದ ಬಂತು, ಯಾರಾದ್ರೂ ಫಂಡಿಂಗ್ ಮಾಡ್ತಿದ್ರಾ? ಎಲ್ಲದರ ಕುರಿತು ತನಿಖೆ ಆರಂಭಿಸಿದ್ದಾರೆ ತನಿಖಾಧಿಕಾರಿಗಳು. ಮತ್ತೊಂದೆಡೆ ಮನೋರಂಜನ್ ರೂಮ್ ಸೀಸ್ ಮಾಡಲಾಗಿದೆ. ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು. ಮನೋರಂಜನ್ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಸದ್ಯ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮನೆಗೆ ಹಣ ಕೊಡ್ತಿರ್ಲಿಲ್ಲ ಅಂತ ಮನೋರಂಜನ್ ತಂದೆ ಹೇಳ್ಕೊಂಡಿದ್ದಾರೆ. ಆದ್ರೆ ಮನೋರಂಜನ್ಗೆ ಕೆಲಸ ಮಾಡ್ತಿರ್ಲಿಲ್ಲ, ಬಟ್ ಹಣ ಎಲ್ಲಿಂದ ಬಂತು, ಯಾರು ಫಂಡಿಂಗ್ ಮಾಡ್ತಾ ಇದ್ರು ಇವರ ಓಡಾಟಕ್ಕೆ, ಕಾರಣ ವಿದೇಶ ಪ್ರಯಾಣ ಎಲ್ಲ ಮಾಡಿದ್ರ ಬಗ್ಗೆ ಟ್ರಾವೆಲ್ ಹಿಸ್ಟ್ರಿ ಸಿಗ್ತಾ ಇದೆ. ಯಾವ ದುಡ್ಡಿನಿಂದ ಓಡಾಡ್ತಾ ಇದ್ದ, ಯಾರು ಇದರಿಗೆ ಸಹಾಯ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಈ ರೀತಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಸಂಚು ರೂಪಿಸ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ಬಲ ಸಂಘಟನೆಯಿಂದಲೇ ಫಂಡಿಂಗ್ ಆಗ್ತಾ ಇರಬೇಕು. ಇದು ದಟ್ಟ ಅನುಮಾನ. ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಕುರಿತು ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭೆಯ ಕಲಾಪ ನಡೆಯುವ ವೇಳೆ ಸ್ಮೋಕ್ ಬಾಂಬ್ ದಾಳಿಗೆ ಪ್ರಕರಣ ಸಂಬಂಧಪಟ್ಟಾಗ ಈಗಾಗಲೇ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ವಿಜಯನಗರ ನಿವಾಸದ ಲೋಕರಂಜನ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ, ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ನಾವಿರುವಂಥದ್ದು ಮನೋರಂಜನ್ ಅವರ ರೂಮ್ ಏನಿದೆ, ಆ ರೂಮಲ್ಲಿ ಈಗಾಗಲೇ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬೀಗವನ್ನು ಹಾಕಿದ್ದಾರೆ. ಆತ ಬಳಸ್ತಾ ಇದ್ದಂತಹ ಪ್ರತಿಯೊಂದು ವಸ್ತುಗಳ ಮೇಲೆ ಈಗಾಗಲೇ ಪೊಲೀಸರು ಸಾಕಷ್ಟು ನಿಗಾವನ್ನು ಇಟ್ಟಿದ್ದಾರೆ. ಜೊತೆಗೆ ಇದು ದುಷ್ಯಂತ ಕಾಣ್ತಾ ಇರುವಂಥದ್ದು ಮನೋರಂಜನ್ ವಾಸ್ತವ್ಯ ಹೂಡಿದಂಥ ರೂಮ್ ಇದು. ವಿಜಯನಗರದ ನಿವಾಸಿಯಾಗಿರುವಂಥ ಈತ ಸಂಪೂರ್ಣವಾಗಿ 3 ಫ್ಲೋರ್ನ ಮನೆ ಇದು. ಟಾಪ್ ಫ್ಲೋರ್ನ ಮನೆಯಲ್ಲಿ ಮನೋರಂಜನ್ ವಾಸ ಆಗಿದೆ. ಈಗಾಗಲೇ ಆ ಒಂದು ರೂಮ್ಗೆ ಬೀಗವನ್ನು ಹಾಕಲಾಗಿದೆ. ಗುಪ್ತಚರ ಇಲಾಖೆ ಅಧಿಕಾರಿಗಳು ಆ ರೂಮನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಪುಸ್ತಕಗಳಿರ್ಬೋದು, ಆತ ಬಳಸ್ತಾ ಇದ್ದ ಪ್ರತಿಯೊಂದು ವಸ್ತುಗಳ ಮೇಲೆ ಹದ್ದಿನ ಕಂಡಿಟ್ಟಿದ್ದಾರೆ. ಸೊ ಈಗಾಗಲೇ ಮನೋರಂಜನ್ ಕೂಡ ಇಲ್ಲೇನು 2-3 ದಿನಗಳಲ್ಲಿ ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಮಹಾಜರ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಸಾಕ್ಷ್ಯನಾಶ ಆಗಬಾರ್ದು ಅಂತೇಳಿ ಆ ಒಂದು ರೂಮ್ಗೆ ಬೀಗವನ್ನು ಹಾಕಿದ್ದಾರೆ. ಭಾಳ ಪ್ರಮುಖವಾಗಿ ಆ ರೂಮ್ನಲ್ಲಿ ಬಳಸಿದಂಥ ಪುಸ್ತಕಗಳಿರ್ಬೋದು, ಜೊತೆಗೆ ಆ ರೂಮ್ನಲ್ಲಿದ್ದಂತಹ ಸಾಕಷ್ಟು ಈಗಾಗಲೇ ಬ್ಯಾಂಕ್ ಖಾತೆ ಇರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಪಡಿಸ್ತಾ ಇದ್ದಾರೆ. ಈತ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಸೊ ಹೀಗಾಗಿ ಈತನಿಗೆ ದುಡ್ಡು ಹೇಗೆ ಬರ್ತಾ ಇತ್ತು, ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಬ್ಯಾಂಕ್ ಅಕೌಂಟ್ಸ್ಗಳಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಆ ಒಂದು ರೂಮನ್ನು ವಶಕ್ಕೆ ಪಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರವರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಸತ್ ಮೇಲೆ ಉಗ್ರ ಗ್ಯಾಂಗ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಕರಾಳ ಸತ್ಯ. ರಿಪಬ್ಲಿಕ್ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಗ್ಯಾಂಗ್ ಸಂಘಟನೆ ಯಾವ ರೀತಿ ರೂಪಿಸ್ತಾ ಇತ್ತು, ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ದೇಶಭಕ್ತ್ 88 ಗ್ರೂಪ್ ಮೂಲಕ ಪೋಸ್ಟ್ ತಯಾರಿ ಆಗ್ತಾ ಇತ್ತು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಯುವಕರನ್ನ ಸೆಳೀತಾ ಇದ್ರು ಈ ಗ್ಯಾಂಗ್ನವರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕ್ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ ನ ಮಹಾ ಸುದ್ದಿ. ಈ ಗ್ಯಾಂಗ್ ಸಂಘಟನೆ ಯಾವ ರೀತಿ ರೂಪುಗೊಳ್ತಾ ಇತ್ತು ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವೀಗ ನೋಡ್ತಾ ಇರೋದು. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇತ್ತು ಈ ಗ್ಯಾಂಗ್. ಅಕ್ಟೋಬರ್ 2021ರಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ರಚನೆ ಆಗುತ್ತೆ. ಈ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪಾರ್ಲಿಮೆಂಟ್ ದಾಳಿಯ ಸ್ಕೆಚ್ ಕೂಡ ರೂಪುಗೊಂಡಿತ್ತು ಅನ್ನೋದರ ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ. ಈ ಗ್ರೂಪ್ ಮೂಲಕ ಸಂಸತ್ ದಾಳಿಗೆ ಸ್ಕೆಚ್ ಹಾಕಿತ್ತಂತೆ ಈ ಗ್ಯಾಂಗ್. ಅದೇ ರೀತಿ ಮತ್ತೊಂದು ಅಪ್ಡೇಟ್ ಸದ್ಯ ಲಭ್ಯ ಆಗ್ತಾ ಇರೋದು. ಆರಂಭದಲ್ಲಿ 5 ಜನರ ತಂಡ ರೂಪಿಸಲಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ, ಸಾಗರ್ ಶರ್ಮಾ ಮೂಲತಃ ಲಖನೌ ಮೂಲದವನು ಹಾಗೂ ಮೈಸೂರು ಮೂಲದ ಮನೋರಂಜನ್ ಈ ಗ್ರೂಪ್ ಆರಂಭಿಸುವಲ್ಲಿ ಪ್ರಮುಖರಾಗಿದ್ರು. ಇಬ್ರು ಕೂಡ ಮಾಸ್ಟರ್ ಮೈಂಡ್ ಅಥವಾ ರೂವಾರಿ ಅಂತ ಕರಿಬೇಕಾಗುತ್ತೆ. ತನಿಖಾ ಸಂಸ್ಥೆಗಳಿಂದ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ.
ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿ ನಮ್ಮಲ್ಲಿ ಮಾತ್ರ. ಇದು ರಿಪಬ್ಲಿಕ್ ನೆಟ್ವರ್ಕ್ ನಡೆಸಿರುವಂತಹ ಇನ್ವೆಸ್ಟಿಗೇಷನ್ ಸ್ಟೋರಿ. ತನಿಖಾ ಸಂಸ್ಥೆಗಳಿಂದ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಸಂಸತ್ ಮೇಲೆ ಉಗ್ರ ಗ್ಯಾಂಗ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಂಸತ್ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ದು ಅದರ ಪ್ರತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದು. ಮನೋರಂಜನ್ ಸಾಗರ್ ಶರ್ಮಾ ಉಳಿದಂತಹ ಆರೋಪಿಗಳ ವಿರುದ್ಧ ಕೂಡ ಸದ್ಯ ಎಫ್ಐಆರ್ ದಾಖಲಾಗಿದೆ. ಡಿಸೆಂಬರ್ 13ರಂದು ನಡೆದಂತಹ ದಾಳಿ ಬಳಿಕ ದಾಖಲಾಗಿರುವಂತಹ ಎಫ್ಐಆರ್. ಮನೋರಂಜನ್ ಸಾಗರ್ ಶರ್ಮಾನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸದ್ಯ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. UAPA 16 ಮತ್ತು 18ರ ಅಡಿಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರೋದು. 2 ಕಲರ್ ಸ್ಮೋಕ್ ಇಟ್ಕೊಂಡಿದ್ರು ಅನ್ನೋದನ್ನ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ.